ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳಲ್ಲಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಶಿಕ್ಷಣ. ಕರ್ನಾಟಕ ಸಿಎಂ ಡಿಕೆ ಶಿವಕುಮಾರ್ ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಬಿಎಸ್ಸಿ ಡ್ರಾಪ್ಔಟ್. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಬಿಎ ಪದವಿ ಪಡೆದಿದ್ದಾರೆ. ಕೇರಳ ಸಿಎಂ ವಿಡಿ ಸತೀಶನ್ ಎಲ್ಎಲ್ಬಿ ಪದವಿ ಪಡೆದಿದ್ದಾರೆ. ಐವರಲ್ಲಿ ಹೆಚ್ಚು ಓದಿರೋದು ಡಿಕೆಶಿ ಮತ್ತು ಚಂದ್ರಬಾಬು ನಾಯ್ಡು. ಕ್ರಿಮಿನಲ್ ಕೇಸ್. ಡಿಕೆ ಶಿವಕುಮಾರ್ ವಿರುದ್ಧ 19 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ವಿಜಯ್ ವಿರುದ್ಧ 2, ಚಂದ್ರಬಾಬು ನಾಯ್ಡು ವಿರುದ್ಧ 19, ರೇವಂತ್ ರೆಡ್ಡಿ ವಿರುದ್ಧ ಬರೋಬ್ಬರಿ 89 ಮತ್ತು ವಿಡಿ ಸತೀಶನ್ ವಿರುದ್ಧ 18 ಕೇಸ್ಗಳು ಬಾಕಿ ಇವೆ. ಹೆಚ್ಚು ಕ್ರಿಮಿನಲ್ ಕೇಸ್ ಬಾಕಿ ಇರೋದು ರೇವಂತ್ ರೆಡ್ಡಿ ವಿರುದ್ಧ. ಬ್ಯಾಂಕ್ ಬ್ಯಾಲೆನ್ಸ್. ಡಿಕೆಶಿ ಕುಟುಂಬ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 16 ಕೋಟಿ ಹಣ ಹೊಂದಿದೆ. ವಿಜಯ್ ಕುಟುಂಬ ಬರೋಬ್ಬರಿ 330 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದೆ. ಚಂದ್ರಬಾಬು ನಾಯ್ಡು ಕುಟುಂಬ 13 ಲಕ್ಷ, ರೇವಂತ್ ರೆಡ್ಡಿ ಕುಟುಂಬ 35 ಲಕ್ಷ ಮತ್ತು ಸತೀಶನ್ ಕುಟುಂಬ 73 ಲಕ್ಷ ಹೊಂದಿದೆ. ಹೆಚ್ಚು ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿರೋದು ವಿಜಯ್ ಕುಟುಂಬ. ಚಿನ್ನ ಮತ್ತು ವಜ್ರ. ಡಿಕೆಶಿ ಕುಟುಂಬದ ಬಳಿ 9 ಕೆಜಿ ಚಿನ್ನ ಮತ್ತು 520 ಗ್ರಾಂ ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 2.85 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜಯ್ ಕುಟುಂಬದ ಬಳಿ 4 ಕೆಜಿ ಚಿನ್ನ ಮತ್ತು 134 ಕ್ಯಾರೆಟ್ ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 6.27 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಚಂದ್ರಬಾಬು ನಾಯ್ಡು ಕುಟುಂಬದ ಬಳಿ 3.5 ಕೆಜಿಯಷ್ಟು ಚಿನ್ನ ಮತ್ತು 448 ಕ್ಯಾರೆಟ್ ನಷ್ಟು ಮುತ್ತು ಹವಳಗಳಿವೆ. ಇವುಗಳ ಒಟ್ಟು ಮೌಲ್ಯ 2.93 ಕೋಟಿ. ರೇವಂತ್ ರೆಡ್ಡಿ ಕುಟುಂಬದ ಬಳಿ 1/4 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 83 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಿಡಿ ಸತೀಶನ್ ಬಳಿಯೂ 1/4 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 1.53 ಕೋಟಿ. ಬೆಳ್ಳಿ. ಡಿಕೆಶಿ ಕುಟುಂಬದ ಬಳಿ 42.5 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 9 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ವಿಜಯ್ ಕುಟುಂಬದ ಬಳಿ 19 ಲಕ್ಷ ಮೌಲ್ಯದ ಬೆಳ್ಳಿ ಇದೆ. ಚಂದ್ರಬಾಬು ನಾಯ್ಡು ಕುಟುಂಬದ ಬಳಿ 41 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 30 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ರೇವಂತ್ ರೆಡ್ಡಿ ಕುಟುಂಬದ ಬಳಿ 9.25 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 7 ಲಕ್ಷ. ವಿಡಿ ಸತೀಶನ್ ಕುಟುಂಬದ ಬಳಿ ಬೆಳ್ಳಿ ಇಲ್ಲ. ಕೃಷಿ ಜಮೀನು. ಡಿಕೆ ಶಿವಕುಮಾರ್ ಕುಟುಂಬ 126 ಎಕರೆಯಷ್ಟು ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 30 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ವಿಜಯ್ ಕುಟುಂಬದ ಬಳಿ 1/2 ಎಕರೆ ಜಮೀನಿದೆ. ಇದರ ಮೌಲ್ಯ 20 ಲಕ್ಷ. ಚಂದ್ರಬಾಬು ನಾಯ್ಡು ಕುಟುಂಬದ ಬಳಿ 5.5 ಎಕರೆ ಜಮೀನಿದೆ. ಇದರ ಮೌಲ್ಯ 55 ಕೋಟಿ. ರೇವಂತ್ ರೆಡ್ಡಿ ಕುಟುಂಬದ ಬಳಿ 24.25 ಎಕರೆಯಷ್ಟು ಜಮೀನಿದೆ. ಇದರ ಮೌಲ್ಯ 5 ಕೋಟಿ. ಸತೀಶನ್ ಕುಟುಂಬದ ಬಳಿ 1/4 ಎಕರೆಯಷ್ಟು ಜಮೀನಿದೆ. ಇದರ ಮೌಲ್ಯ 61 ಲಕ್ಷ. ಹೆಚ್ಚು ಜಮೀನಿರೋದು ಡಿಕೆಶಿ ಕುಟುಂಬದ ಬಳಿ. ಕೃಷಿಯೇತರ ಸೈಟು. ಡಿಕೆಶಿ ಕುಟುಂಬದ ಬಳಿ 23 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 70 ಕೋಟಿ. ವಿಜಯ್ ಕುಟುಂಬದ ಬಳಿ 3 ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 22 ಕೋಟಿ. ಚಂದ್ರಬಾಬು ನಾಯ್ಡು ಕುಟುಂಬದ ಬಳಿ 1 ಸೈಟ್ ಇದೆ. ಇದರ ಮೌಲ್ಯ 77 ಲಕ್ಷ. ರೇವಂತ್ ರೆಡ್ಡಿ ಕುಟುಂಬದ ಬಳಿ 3 ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 4.82 ಕೋಟಿ. ಸತೀಶನ್ ಕುಟುಂಬದ ಬಳಿ 4 ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 3.41 ಕೋಟಿ. ವಾಣಿಜ್ಯ ಕಟ್ಟಡ. ಡಿಕೆ ಶಿವಕುಮಾರ್ ಕುಟುಂಬದ ಬಳಿ 30 ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 942 ಕೋಟಿ. ವಿಜಯ್ ಕುಟುಂಬದ ಬಳಿ 4 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 82 ಕೋಟಿ. ಚಂದ್ರಬಾಬು ನಾಯ್ಡು ಕುಟುಂಬದ ಬಳಿ 1 ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ 30 ಕೋಟಿ. ರೇವಂತ್ ರೆಡ್ಡಿ ಮತ್ತು ವಿಡಿ ಸತೀಶನ್ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಹೆಚ್ಚು ವಾಣಿಜ್ಯ ಕಟ್ಟಡಗಳಿರೋದು ಡಿಕೆಶಿ ಕುಟುಂಬ
ಕುಟುಂಬದ ಬಳಿ ಷೇರು ಮ್ಯೂಚುವಲ್ ಫಂಡ್. ಡಿಕೆಶಿ ಕುಟುಂಬ 4 ಕೋಟಿ ಹಣವನ್ನ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ ಹೊಂದಿದೆ. ವಿಜಯ್ ಕುಟುಂಬ 19 ಲಕ್ಷ. ಚಂದ್ರಬಾಬು ನಾಯ್ಡು ಕುಟುಂಬ ಬರೋಬ್ಬರಿ 767 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. ರೇವಂತ್ ರೆಡ್ಡಿ ಕುಟುಂಬ 2 ಲಕ್ಷ ಮತ್ತು ಸತೀಶನ್ ಕುಟುಂಬ 25,000 ಹೊಂದಿದೆ. ಒಟ್ಟು ಆಸ್ತಿ ಡಿಕೆಶಿ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 1,413 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ವಿಜಯ್ ಕುಟುಂಬದ ಬಳಿ 648 ಕೋಟಿ ಮೌಲ್ಯದ ಆಸ್ತಿ ಇದೆ. ಚಂದ್ರಬಾಬು ನಾಯ್ಡು ಕುಟುಂಬದ ಬಳಿ 931 ಕೋಟಿ ಮೌಲ್ಯದ ಆಸ್ತಿ ಇದೆ. ರೇವಂತ್ ರೆಡ್ಡಿ ಕುಟುಂಬದ ಬಳಿ 30 ಕೋಟಿ ಮತ್ತು ವಿಡಿ ಸತೀಶನ್ ಕುಟುಂಬದ ಬಳಿ 6 ಕೋಟಿ ಆಸ್ತಿ ಇದೆ. ಐವರಲ್ಲಿ ಡಿಕೆಶಿ ಕುಟುಂಬವೇ ಹೆಚ್ಚು ಶ್ರೀಮಂತ. ಪತ್ನಿಯ ಆಸ್ತಿ ಡಿಕೆಶಿ ಪತ್ನಿ ಹೆಸರಲ್ಲಿ 133 ಕೋಟಿ ಆಸ್ತಿ ಇದೆ. ವಿಜಯ್ ಪತ್ನಿ ಹೆಸರಲ್ಲಿ 18 ಕೋಟಿ ಆಸ್ತಿ ಇದೆ. ಚಂದ್ರಬಾಬು ನಾಯ್ಡು ಪತ್ನಿ ಹೆಸರಲ್ಲಿ ಬರೋಬ್ಬರಿ 895 ಕೋಟಿ ಆಸ್ತಿ ಇದೆ. ರೇವಂತ್ ರೆಡ್ಡಿ ಪತ್ನಿ ಹೆಸರಲ್ಲಿ 18 ಕೋಟಿ ಆಸ್ತಿ ಇದೆ. ಸತೀಶನ್ ಪತ್ನಿ ಹೆಸರಲ್ಲಿ 3 ಕೋಟಿ ಆಸ್ತಿ ಇದೆ. ಐವರಲ್ಲಿ ಚಂದ್ರಬಾಬು ನಾಯ್ಡು ಪತ್ನಿಯೇ ಹೆಚ್ಚು ಶ್ರೀಮಂತೆ. ಆದಾಯ ಡಿಕೆ ಶಿವಕುಮಾರ್ ವಾರ್ಷಿಕ ಆದಾಯ 14 ಕೋಟಿ 24 ಲಕ್ಷದ 1,000. ವಿಜಯ್ರ ವಾರ್ಷಿಕ ಆದಾಯ ಬರೋಬ್ಬರಿ 184 ಕೋಟಿ 53 ಲಕ್ಷದ 56,000. ಚಂದ್ರಬಾಬು ನಾಯ್ಡುರ ವಾರ್ಷಿಕ ಆದಾಯ 18 ಲಕ್ಷದ 39,000. ರೇವಂತ್ ರೆಡ್ಡಿಯ ವಾರ್ಷಿಕ ಆದಾಯ 13 ಲಕ್ಷದ 76,000. ವಿಡಿ ಸತೀಶನ್ರ ವಾರ್ಷಿಕ ಆದಾಯ 2 ಲಕ್ಷದ 84,000. ಐವರಲ್ಲಿ ವಿಜಯ್ ಆದಾಯವೇ ಹೆಚ್ಚು. ಸಾಲ ಬಾಕಿ ಡಿಕೆಶಿ ಕುಟುಂಬ ಬರೋಬ್ಬರಿ 503 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ವಿಜಯ್ ಕುಟುಂಬ 7 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಚಂದ್ರಬಾಬು ನಾಯ್ಡು ಕುಟುಂಬ 10 ಕೋಟಿ, ರೇವಂತ್ ರೆಡ್ಡಿ ಕುಟುಂಬ ಹತ್ತತ್ರ 2 ಕೋಟಿ ಮತ್ತು ಸತೀಶನ್ ಕುಟುಂಬ 41 ಲಕ್ಷದಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಜಾತಿ ಅಥವಾ ಸಮುದಾಯ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು, ವಿಜಯ್ ಕ್ರಿಶ್ಚಿಯನ್ ಸಮುದಾಯದವರು, ಚಂದ್ರಬಾಬು ನಾಯ್ಡು ಕಮ್ಮ ಸಮುದಾಯದವರು, ರೇವಂತ್ ರೆಡ್ಡಿ ಸಮುದಾಯದವರು, ಸತೀಶನ್ ನಾಯರ್ ಸಮುದಾಯದವರು. ಸೊ ಫ್ರೆಂಡ್ಸ್, ಇದಿಷ್ಟು ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.